ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಲ್ಲರಿಗೂ ನಮಸ್ಕಾರ. 13 ಫೆಬ್ರವರಿ 2026 ರಂದು ಒಂದು ವಿಮೆನ್ ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗಿತ್ತು ನಮ್ಮ ಬೇಲೂರು ಪೊಲೀಸ್ ಸ್ಟೇಷನ್ ಜುರಿಸ್ಡಿಕ್ಷನ್ ನಲ್ಲಿ. ಸೇಮ್ ಡೇ ಆ ಕೇಸ್ ನಾವು ಅರೇಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ. ಈ ಕೇಸಲ್ಲಿ ಮಿಸ್ಸಿಂಗ್ ವುಮನ್ ಹೆಸರು ಬಂತು ಪ್ರಿಯಾಂಕಾ ಅಂತ, 28 ವರ್ಷ ಏಜ್, ಸಾಕಿನ ಕುನಿಗಲ. 14th ಫೆಬ್ರವರಿ 2026ಗೆ ನಮಗೆ ಹಾಸನ್ ರೂರಲ್ ಪೊಲೀಸ್ ಸ್ಟೇಷನ್ ಜುರಿಸ್ಡಿಕ್ಷನ್ ಅಲ್ಲಿ ಒಂದು ಕಲ್ಕೆರೆ ಅಂತ ಇದೆ, ಅದರಲ್ಲಿ ದಾರಿ ಮೇಲೆ ಅವರದು ಬಟ್ಟೆ, ಸ್ಲಿಪ್ಪರ್ ಮತ್ತೆ ವ್ಯಾನಿಟಿ ಬ್ಯಾಗ್ 3 ಕಡೆ ಸಿಕ್ಕಿತ್ತು. ಅದಾದ ನಂತರ ನಾವು ತನಿಖಾ ಸ್ಟಾರ್ಟ್ ಮಾಡಿದ್ದೀವಿ. ಕಾಲ್ ಡೀಟೇಲ್ಸ್ ನೋಡುವಾಗ ಅವರು 7:59 PM ಅವರ ತಾಯಿ ಜೊತೆ ಮಾತಾಡಿದ್ದಾರೆ 13 ಫೆಬ್ರವರಿ 2026 ರಂದು. ಅದಾದ ನಂತರ 8:07 PM ಅವರು ಅವರ ಚಿಕ್ಕಮ್ಮ ಜೊತೆ ಮಾತಾಡಿದ್ದಾರೆ ಸೇಮ್ 12th ಫೆಬ್ರವರಿ 2026 ರಂದು. ಮುಂಚೆ ಅವರು ತಾಯಿ ಜೊತೆ ಮಾತಾಡಿದ್ದಾರೆ 7:59 PM, ಆಮೇಲೆ 8:07 PM ಅವರು ಅವರ ಚಿಕ್ಕಮ್ಮ ಜೊತೆ ಮಾತಾಡಿದ್ದಾರೆ. ಅದಾದ ನಂತರ 8:12 PM ಫೋನ್ ಸ್ವಿಚ್ ಆಫ್ ಆಗಿತ್ತು. 12th ಫೆಬ್ರವರಿಗೆ 13th ಫೆಬ್ರವರಿ FIR ರಿಜಿಸ್ಟರ್ ಆಗಿದೆ. ಈ ಎಲ್ಲ ಡೀಟೇಲ್ಸ್ ತಗೊಂಡು ನಾವು ತನಿಖಾ ಸ್ಟಾರ್ಟ್ ಮಾಡಿದ್ದೀವಿ. ಸ್ಪೆಷಲ್ ಟೀಮ್ಸ್ ಫಾರ್ಮ್ ಮಾಡಿದ್ದೀವಿ. ನಮ್ಮ 2 ಜನ ಅಡಿಷನಲ್ SPs ಮತ್ತೆ DSP ಹಾಸನ್ ದಿನ ನಾವು ಒಂದು ಸ್ಪೆಷಲ್ ಟೀಮ್ ಫಾರ್ಮೇಶನ್ ಮಾಡಿದ್ದೀವಿ. ಕಾಲ್ ಡೀಟೇಲ್ಸ್ ಮತ್ತೆ CCTV ನೋಡುವಾಗ ನಮಗೆ ಕೆಲವು ಕ್ಲೂಸ್ ಸಿಕ್ಕಿತ್ತು. ಆ ಕ್ಲೂಸ್ ಮೇಲೆ ವರ್ಕೌಟ್ ಮಾಡಿಕೊಂಡು ನಾವು ಕುನಿಗಲ್ಗೆ ಒಂದು ಟೀಮ್ ಕಳಿಸಿದ್ದೀವಿ. ಅಲ್ಲಿ ನಮ್ಗೆ ಅವರು ಸಿಕ್ಕಿದ್ದಾರೆ, ಅವರು ಸುರಕ್ಷಿತ ಇದ್ದಾರೆ, ಬದುಕಿದ್ದಾರೆ. ಅವರಿಗೆ ರಿಕವರ್ ಮಾಡಿಕೊಂಡು ನಾವು ಇಲ್ಲಿ ವಾಪಸ್ ಬಂದಿದ್ದೀವಿ. ಈಗ ಎನ್ಕ್ವೈರಿ ನಡೀತಾ ಇದೆ. ಒಬ್ರು ಪರಿಚಿತ್ ಅವರು ಮನೆಗೆ ಇದ್ರು. ಅವರು ಮೇಡಮ್ ಇಷ್ಟೆಲ್ಲ ಅವರು ಏನಕ್ಕೆ ಡ್ರಾಮಾ ಮಾಡಿದ್ರು? ಬಟ್ಟೆ ಎಸ್ತಿದ್ದು, ಅವರು ಬಸ್ ಅಲ್ಲಿ ಇಳಿದಿದ್ದು, ಬೇಲೂರಲ್ಲಿ ಇದೀನಿ ಅಂತ ಅವರು ತಾಯಿ ಫೋನ್ ಮಾಡಿದ್ರು, ಅದೆಲ್ಲ ಏನಕ್ಕೆ ಮೇಡಮ್? ಪ್ರೈಮರಿ ಮಾಹಿತಿ ಪ್ರಕಾರ ಗಂಡನ್ ಜೊತೆಗೆ ಇರಕ್ಕೆ ಅವರಿಗೆ ಇಷ್ಟ ಇರ್ಲಿಲ್ಲ. ಬೇರೆಯವರ ಜೊತೆಗೆ ಸಂಸಾರ ಮಾಡ್ಲಿಕ್ಕೆ ಅವರದು ಪ್ರೈಮರಿ ಮಾಹಿತಿ ಪ್ರಕಾರ ಪ್ಲಾನ್ ಇತ್ತು. ಅದಕ್ಕೆ ಈ ತರ ಅವರು ಮಾಡಿದ್ದಾರೆ. ಮೊದಲೇ ಪ್ಲಾನ್ ಮಾಡಿದ್ರು ಮೇಡಮ್, ಈ ತರ ಬಸ್ ಇಂದ ಇಳಿದು ಬೈಕಲ್ಲಿ ಹೋಗಕ್ಕೆ, ಬಟ್ಟೆ ಎಸೆಯಕ್ಕೆ ಎಲ್ಲ ಮೊದಲೇ ಪ್ಲಾನ್ ಮಾಡಿದ್ರು? ಹೌದು. ಅವರು ಅರೇಹಳ್ಳಿಯಲ್ಲಿ 6:45 PM ಬಸ್ ಬೋರ್ಡ್ ಮಾಡ್ತಾರೆ ಕಾಯಿಮರದಿಂದ. ಅಲ್ಲಿಂದ ಅವರು ಬೇಲೂರು ಹೋಗ್ತಾರೆ. ದೆನ್ ಬೇಲೂರಲ್ಲಿ ಪರಿಚಿತ್ ಅವರು ಬರ್ತಾರೆ, ಅಲ್ಲಿಂದ ಅವರು ವಾಪಸ್ ಹೋಗ್ತಾರೆ. ಅವರು ವಿಚಾರ ನಡೀತಾ ಇದೆ. ಆಕ್ಚುಲಿ ಇಲ್ಲಿ ಬಂದಿದ್ದವರು ಅವರು ಕುನಿಗಲಿಂದ ಬಂದು ಚಿಕ್ಕಮಗಳೂರಲ್ಲಿ ಮದುವೆ ಅಟೆಂಡ್ ಮಾಡ್ಲಿಕ್ಕೆ. ದೆನ್ ಅಲ್ಲಿಂದ 6:45 PM ಸಂಜೆ ತಾಯಿ ಜೊತೆಗೆ ಅವರು ಬಸ್ ಸ್ಟ್ಯಾಂಡ್ಗೆ ಹೋಗ್ತಾರೆ ಅರೇಹಳ್ಳಿಯಲ್ಲಿ ಕಾಯಿಮರ. ಅಲ್ಲಿಂದ ಅವರು ಬಸ್ ಬೋರ್ಡ್ ಮಾಡ್ತಾರೆ, ಅಲ್ಲಿಂದ ಅವರು ಬೇಲೂರು ಹೋಗ್ತಾರೆ, ಮತ್ತೆ ಎಲ್ಲರಿಗೂ ಹೇಳ್ತಾರೆ ನಾನು ವಾಪಸ್ ಹೋಗ್ತಾ ಇದ್ದೀನಿ ಕುಣಿಗಲ್ಗೆ. ದೆನ್ ಬೇಲೂರಲ್ಲಿ ಅವರು ಡಿಬೋರ್ಡ್ ಮಾಡ್ತಾರೆ ಬಸ್ಗೆ. ಅಲ್ಲಿಂದ ಪರಿಚಿತ್ ಯಾರಿದ್ದಾರೆ ಅವರ ಜೊತೆಗೆ ಅವರು ವಾಪಸ್ ಕುಣಿಗಲ್ ಹೋಗ್ತಾರೆ ಬೈಕ್ ಮೂಲಕ. ಹೌದು ಹೌದು. ಅವರು ಕುಟುಂಬಸ್ಥರು ಪೊಲೀಸರ ಮೇಲೆ ಒಂದು ಬ್ಲೇಮ್ ಮಾಡಿದ್ರು, ಆರೋಪ ಮಾಡಿದ್ರು, ಕಂಪ್ಲೇಂಟ್ ಮಾಡಲಿಲ್ಲ, ಈ ರೀತಿ ಆಗಿದ್ರೆ ಪತ್ತೆ ಹಚ್ಚಬಹುದಿತ್ತು ಮೊದಲೇ ಅಂತ. ಅವರು ಏನ್ ಆರೋಪ ಮಾಡಿದ್ದಾರೆ ಅದು ಬೇರೆ ಕತೆ ಇದೆ, ಅದರ ಮೇಲೆ ಎನ್ಕ್ವೈರಿ ಆಗುತ್ತೆ, ಅದು ನಾನು ಡಿನೈ ಮಾಡ್ತಾ ಇಲ್ಲ. ಬಟ್ ಯಾವಾಗ ನಮ್ ಗಮನಕ್ಕೆ ಬಂದಿದೆ ಈ ಮ್ಯಾಟರ್, ನಾವು ತುಂಬಾ ಸೀರಿಯಸ್ ಆಗಿ ಇದು ತಗೊಂಡಿದ್ದೀವಿ. ಮತ್ತೆ ವಿದಿನ್ 10 to 12 hours ನಾವು ಪತ್ತೆ ಕೂಡ ಮಾಡಿದ್ದೀವಿ. ನಾನು ನಿನ್ನೆನೂ ಹೇಳಿದ್ದೀನಿ ಎಲ್ಲರಿಗೂ ದಟ್ ನಾವು ಎಲ್ಲ ಆಂಗಲ್ಸ್ ನೋಡ್ತಾ ಇದ್ದೀವಿ, ನಾವು ಎಲ್ಲ ಆಂಗಲ್ಸ್ ನೋಡಿದೀವಿ. ಅದಕ್ಕೆ ನಮ್ಮ ಟೀಮ್ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅವರಿಗೆ ವಿದಿನ್ 12 hours ಅವರಿಗೆ ರಿಕವರ್ ಮಾಡಿದ್ದಾರೆ ಎಲ್ಲ ಆಂಗಲ್ಸ್ ಅನಲೈಸ್ ಮಾಡಿಕೊಂಡು. ನಾವು ಆಕ್ಚುಲಿ ಕಾಲ್ ಡೀಟೇಲ್ ಅನಲೈಸ್ ಮಾಡಿದ್ದೀವಿ. ಕಾಲ್ ಡೀಟೇಲ್ ಅನಲೈಸ್ ಮಾಡಿಕೊಂಡು ನಮ್ಗೆ ಒಂದು ಸಸ್ಪಿಷನ್ ಬಂತು. ಆ ಸಸ್ಪಿಷನ್ ಮೇಲೆ ನಾವು ಆಲ್ರೆಡಿ ಹೇಳಿದ್ದೀನಿ ನಾವು ಎಲ್ಲ ಆಂಗಲ್ಸ್ ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಸೊ ಈ ಆಂಗಲ್ ಕೂಡ ನಾವು ಕಾಲ್ ಡೀಟೇಲ್ ಅನಲೈಸ್ ಮಾಡಿಕೊಂಡು ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಅದರಲ್ಲಿ ನಾವು ಒಂದು ಟೀಮ್ ಕಳಿಸಿದ್ದೀವಿ. ಆ ಟೀಮ್ಗೆ ಅವರು ಲೊಕೇಶನ್ ನೋಡ್ಕೊಂಡು ಅವರು ಸಿಕ್ಕಿದ್ದಾರೆ. ಪ್ರೈಮರಿ ಮಾಹಿತಿ ಪ್ರಕಾರ ಜೊತೆಗೆ ಕೆಲಸ ಮಾಡ್ತಾ ಇದ್ರು. ಇಲ್ಲ ಎಲ್ಲ ನಾವೇ ಮಾಡಿದ್ವಿ. ಹೌದು.
ಹೌದು, ನಮ್ಮ ಜಿಲ್ಲಾ ಪೊಲೀಸ್ ಮಾಡಿದ್ದಾರೆ, ಇದು ಎಲ್ಲ ಪತ್ತೆ ಅವರೇ ಮಾಡಿದ್ದಾರೆ. ಹೇಳಿದ್ದೀನಿ, ನಮ್ಮ 2 ಜನ ಅಡಿಷನಲ್ SP ಶ್ರೀನಿಧಿ ಮತ್ತೆ ತಮಯ್ಯ ಮತ್ತೆ ನಮ್ಮ DSP ಹಾಸನ್ ಗಂಗಾಧರಪ್ಪ ಅವರೇ ಲೀಡ್ ತಗೊಂಡು ಎಲ್ಲ ಅನಲೈಸ್ ಮಾಡ್ಕೊಂಡು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಡೈವರ್ಷನ್ ಮಾಡಿ ಈ ಅಟೆನ್ಷನ್ ಡೈವರ್ಷನ್ ಮಾಡಿದ್ರಲ್ಲ, ಅದಾದ ನಂತರ ನಾವು ಏನ್ ಮಾಡ್ಬೇಕು ಅಂತ ಏನಾದ್ರು ಪ್ಲಾನ್ ಇತ್ತು ಅಂತ ಹೇಳಿದ್ರೆ ಪ್ರಾಥಮಿಕ ತನಿಖೆ ಅಂದ್ರೆ ಅವ್ರು ಮಿಸ್ಸಿಂಗ್ ಆಗಿದ್ದಾರೆ, ಸತ್ತೋಗಿದ್ದಾರೆ, ಆ ಥರ ಏನೋ ಪಾರ್ಟ್ಸ್ ಆಕ್ಚುಲಿ ಅಟೆನ್ಷನ್ ಡೈವರ್ಟ್ ಮಾಡ್ಲಿಕ್ಕೆ ಪ್ಲಾನ್ ಇತ್ತು. ಬೇರೆ ಸಂಸಾರ ಮಾಡ್ಲಿಕ್ಕೆ ಅವರದು ಆಕ್ಚುಲಿ ಮೇಜರ್ ಪ್ಲಾನ್ ಇತ್ತು. ಬಟ್ ಇನ್ನೂ ಡೀಟೇಲ್ ಸ್ಟೇಟ್ಮೆಂಟ್ ನಡೀತಾ ಇದೆ, ತನಿಖಾ ಆಗ್ತಾ ಇದೆ. ಸೊ ಅದು ಸ್ಟಿಲ್ ಆನ್ ಗೋಯಿಂಗ್. ನಾವು ವಿಚಾರ ಮಾಡ್ತಾ ಇದೀವಿ ಅವರಿಗೆ. ಇದ್ರ ಬಗ್ಗೆ ಮೇಡಮ್ ಕುಟುಂಬಸ್ಥರಿಗೆ ಮಾಹಿತಿ ಏನಿರಲಿಲ್ಲ ಮೇಡಮ್, ಅವರು ಮಾಹಿತಿ ಇಲ್ದಲೇ ಸುಮ್ಮನೆ ಪೊಲೀಸ್ ನಂಬರ್ ಬ್ಲೇಮ್ ಮಾಡಿದ್ದಾರೆ ಅಂತ. ಅವ್ರು ಏನು ಒಂಚೂರು ಕ್ಲೂನೇ ಇರಲಿಲ್ಲ ಇದ್ರ ಬಗ್ಗೆ. ಅದು ನಾನು ಹೇಳಕ್ ಆಗಲ್ಲ, ನನ್ಗೆ ಗೊತ್ತಿಲ್ಲ ವೆದರ್ ದೇ ನ್ಯೂ ಇಟ್ ಆರ್ ನಾಟ್. ಬಟ್ ಅದ್ ಸೇಮ್ ಹೇಳಕ್ ಆಗಲ್ಲ ಅದ್ರ ಬಗ್ಗೆ ನನಗೆ. ಫೋನ್ ಬೇರೆ ಬೇರೆ ಫೋನ್ಗಳನ್ನು ಬಳಕೆ ಮಾಡಿದ್ರ ಅಥವಾ ಅವ್ರಿಗೆ ಕಮ್ಯುನಿಕೇಶನ್ ಹೇಗೆ ಮಾಡ್ಕೊಂಡ್ರು ಅಥವಾ ಅದು ಇಂಥ ಜಾಗದಲ್ಲಿ ಇರ್ತೀವಿ ಅಂತ ಹೇಳ್ಕೊಂಡಿದ್ರ, ಕಮ್ಯುನಿಕೇಶನ್ ಬಿಟ್ಟು ನಾವು ಆತ ಮತ್ತೆ CDR ಇಂದಾನು ಸಿಕ್ಕಿದೆ ನಮ್ಗೆ. ಬಟ್ ಅಗೇನ್ ಪ್ರೈಮರಿ ಮಾಹಿತಿ ಪ್ರಕಾರ ಇನ್ನೊಂದು ಫೋನ್ ಇತ್ತು. ಮೇಡಮ್, ಈ ಪ್ರಕರಣದಲ್ಲಿ ಇಷ್ಟು ಆಗಿದ್ದು ಬೇರೆ, ಬಟ್ ಅಪಾರ್ಟ್ ದಟ್ ಅವ್ರು ಅಷ್ಟು ಇದಕ್ಕೆ ಸೋಷಿಯಲ್ ಇದು ಅವರಿಂದ ಅಷ್ಟು ಹಾನಿ ಆಗಿದೆ, ಅವ್ರಿಬ್ರು ಮಾಡಿರೋ ಪ್ಲಾನಿಂಗ್, ಅದ್ರ ಬಗ್ಗೆ ಏನಾದ್ರು ಅವ್ರ ಮೇಲೆ ನೀವು ಏನಾದ್ರು ಕ್ರಮ ತಗೊಂಡಿದ್ದೀರಾ? ಅದು ನಮ್ಗೆ ಡಿಸ್ಕಷನ್ ಮಾಡಬೇಕು. ನಾವು ಏನ್ ಮಾಡ್ಬೋದು, ಆಸ್ ಆಫ್ ನಾವು ಅವರದು ಸುರಕ್ಷತೆ ನಮ್ಮ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಇತ್ತು. ಸೊ ಆಸ್ ಆಫ್ ನಾವು ಅದರ ಮೇಲೆ ಫೋಕಸ್ ಮಾಡಿದೀವಿ. ಈಗ ಅವರದು ಸ್ಟೇಟ್ಮೆಂಟ್ ಮಾಡಬೇಕು, ಮೆಡಿಕಲ್ ಮಾಡಬೇಕು, ಅದಾದ ನಂತರ ವಿ ವಿಲ್ ಡಿಸೈಡ್. ಒಡವೆ ಇತ್ತು ಅಂತ ಹೇಳಿದ್ರು, ಮನೆಗೆ ಒಡವೆ ಎಲ್ಲ ಎಲ್ಲ ಸಿಕ್ಕಿದೆ, ಆತರ ಯಾವುದೇ ಇಶ್ಯೂ ಇಲ್ಲ, ಸಿಕ್ಕಿದೆ. ಈಗ ಸಮಾಜದ ದಿಕ್ಕು ಮತ್ತು ಸೊಸೈಟಿ ಡಿಸ್ಟರ್ಬ್ ಮಾಡಿದ್ದಾರೆ, ಅದು ಅಟ್ರಾಕ್ಟ್ ಆಗುತ್ತೆ ಅದ್ ನಮ್ಗೆ ಈಗ ಡಿಸ್ಕಸ್ ಮಾಡಬೇಕು. ಎಲ್ಲರ ಜೊತೆಗೆ ಟೀಮ್ ನಾವು ಡಿಸ್ಕಸ್ ಮಾಡ್ತೀವಿ, ನೋಡೋಣ.